ಏನು ನಿನ್ನೆ ಬಿ ಡಿ ಗ್ರಾಮದಲ್ಲಿ ಏನು ಒಂದು 2 ಸುಸೈಡ್ ಅಟೆಂಪ್ಟ್ ಏನಾಗಿದೆ ಒಂದು ಕುಟುಂಬದಲ್ಲಿ, ನಜರತ್ ಫ್ಯಾಮಿಲಿ ಕುಟುಂಬದಲ್ಲಿ ನಿನ್ನೆ ಸಾಯಂಕಾಲ ನಮಗೆ 7:30ರಿಂದ 8 ಗಂಟೆ ಒಳಗೆ ಅದು ವಿಷಯ ನಮಗೆ ತಿಳಿದು ನೋಡಿದಾಗ ಒಳಗಡೆ ಮೊದಲು ಆ ತಾಯಿ ಬೆಡ್ ಮೇಲೆ ಆತ್ಮಹತ್ಯೆ ಅಂದರೆ ಮೃತ ಸ್ಥಿತಿಯಲ್ಲಿ, ಸಾವಿನ ಸ್ಥಿತಿಯಲ್ಲಿ ಅವರು ಅಲ್ಲಿದ್ದರು. ಆನಂತರ ನಾವು ಅವರ ಅಂಕಲರ ಶರೀರವನ್ನು ಹುಡುಕಾಡಲಿಕ್ಕೆ ನೋಡಿದಾಗ ಮನೆ ಮುಂದಿರತಕ್ಕಂಥ ಟ್ಯಾಂಕ್ನಲ್ಲಿ ಅವ್ರ ಶರೀರ ನಮಗೆ ಶವವಾಗಿ ಪತ್ತೆಯಾಗಿದೆ. ಆನಂತರ ಪೊಲೀಸ್ ಎಲ್ಲ ಎನ್ಕ್ವೈರಿ ಬಂದ ನಂತರ ಅವ್ರಿಗೆ ಕೆಲವೊಂದು ಗಾಯಗಳಾಗಿದ್ದು ಮತ್ತು ಅಲ್ಲಿ 2 ಚಾಕು ಎಲ್ಲ ಇದ್ದಿದ್ದು, ಸುಸೈಡ್ ಮಾಡಿದ್ದು. ಆಮೇಲೆ ಅವರು ತಮ್ಮ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಅದರಲ್ಲಿ ಡಿಜಿಟಲ್ ಅರೆಸ್ಟ್ ಅಂದರೆ ಸೈಬರ್ ಕ್ರೈಮ್ಲಿಂದ ಅವ್ರಿಗೆ ಹ್ಯಾರಾಸ್ಮೆಂಟ್ ಆಗಿ ತುಂಬ ಹಣವನ್ನು ಅವ್ರು ಕಳ್ಕೊಂಡಿದ್ದಾರೆ. ಮತ್ತು ಪೊಲೀಸರಿಗೆ ನಾವು ಈ ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ತೀವಿ, ಅವರಿಗೆ ನ್ಯಾಯ ಸಿಗಬೇಕು. ಈ ಸಲುವಾಗಿ ನಮ್ಮೆಲ್ಲ ಬಿ ಡಿ ಗ್ರಾಮದ ಜನರು ಹಾಗೂ ಕ್ರೈಸ್ತ ಸಮಾಜದ ವತಿಯಿಂದ ನಾವು ಪೊಲೀಸ್ ಇಲಾಖೆಯಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ವಿ, ಅವ್ರಿಗೆ ನ್ಯಾಯ ಸಿಗಬೇಕಂತ. ಅದು ಅವರು ಕ್ರೈಮ್ನಲ್ಲಿ ನೀವು ನಿಮ್ಮಲ್ಲಿ FIR ಆಗಿದೆ, ನಿಮ್ಮಲ್ಲಿ ಇದಾಗಿದೆ ಅಂತ ಹೇಳಿ ಹ್ಯಾರಾಸ್ಮೆಂಟ್ ಮಾಡಿ ಅವ್ರ ಕಡೆಯಿಂದ ಅವರು ಹಣ ತೊಗೊಂಡಿದ್ದಾರೆ. ಆದರೆ ಅವರು ಯಾರಿಗಾದ್ರೂ ಹೇಳಿದ್ರೆ ಅದಕ್ಕೆ ಹೋಗಿದಾಗ ಅವ್ರಿಗೆ ರಕ್ತ ನೋಡಿದ್ರು. ಅವಾಗ ಅವ್ರ ಮನೆ ಹೊರಗೆ ಬಂದ ಸ್ವಲ್ಪ ಚೀರ್ಯಾಡ್ರ ಯಾರು ಹೆಂಗೆ ಅಂಕಲ್ ಮತ್ತು ಅವ್ರ ಮನ್ಯಾಗ ರಕ್ತ ಬಿದ್ದೈತಿ. ಅವಾಗ ಎಲ್ಲರೂ ಹೋಗಿ ನೋಡಿದಾಗ ಅಂಟಿ ಬಿದ್ದಿದ್ದು. ಆಮೇಲೆ ಅಂಟಿ ಆಕಿ ಬೆಡ್ ಮೇಲೆ ಸತ್ಯ ಕಂಡು ಬಿದ್ದೈತೆ. ಆಮೇಲೆ ಏನಾಯ್ತು, ಅಂಕಲ್ ಹುಡ್ಕಾಡಿದ್ದಾರೆ. ಯಾರಿಗಂತ ಅಂಕಲ್ ಅವಾಗ ಕಂಡಿಲ್ಲ ಅವ್ರಿಗೆ. ಅವರೆಲ್ಲ ಸುತ್ತ ನೋಡಿದಾಗ ಅಂಕಲ್ ವಾಟರ್ ಟ್ಯಾಂಕ್ನಲ್ಲಿ ಅವರ ತಮ್ಮ ಜೀವ ಅಲ್ಲೇ ಬಿದ್ದಿತ್ತು. ಅಂದರೆ ಏನು ಹೇಳಿದ್ರಿ ಅಂದರೆ ನಿಮ್ಗೆ ಏನಾರ ಮೊದಲು ಟಾರ್ಚರ್ ಮಾಡ್ತಾರೋ? ಇಲ್ಲ, ಯಾರಿಗೂ ಏನೂ ಹೇಳಿಲ್ಲ. ಯಾಕಂದ್ರೆ ಅವ್ರದ್ದು ಇಷ್ಟು ಸಿಸ್ಟಮೆಟಿಕ್ ಮತ್ತು ಡಿಸಿಪ್ಲಿನ್ ಲೈಫ್ ಇತ್ತು. ಮುಂಜಾನೆ ತಾನೇ ಅವ್ರು ಹೋಗಿ ಹಾಲು ತರ್ತೀರ, ಸಬ್ಜಿ ತರ್ತೀರ, ಎಲ್ಲ ಸಂತಿ ಮಾಡ್ತಿದ್ದವ್ರೆ. ಅವರೇ ಸೆಲ್ಫ್ ಡಿಪೆಂಡ್, ಅವರೇ ಇದು ಮಾಡ್ತೀರಿ. ಯಾರಿಗೂ ಅವ್ರ ಇದು ಮಾಡ್ತಿರ್ಕಿಲ್ಲ. ಏನು ಸಂತೆ ಆಗಲಿ, ಏನು ಮಾರ್ಕೆಟ್ ಆಗಲಿ, ಬ್ಯಾಂಕ್ ಹೋಗಲಿ, ಅವ ಸ್ವಂತ ತಮ್ಮ ಹೆಂಡತಿ ಜೊತೆನ ಡೈಲಿ 3 ಸಲ ವಾಕಿಂಗ್ ಹೋಗ್ತಿರೋರು. ಅಷ್ಟೇ ನಾವು ಕಣ್ಲಿ ನೋಡಿದ್ದು. ರಿಟೈರ್ಡ್ ಆಗಿ 22-23 ವರ್ಷ ಆಗಿತ್ತು ರೀ. ಅವ್ರು ಇಲ್ಲಿ ಅದೆಲ್ಲ ಬಾಂಬೆ ಲೈಫ್ ಬಿಟ್ಟು ನಮ್ಮ ಬಿಡಿ ಹಳ್ಳ್ಯಾಗನ ನಾವು ಇರಬೇಕು ಅಂತ ಅವ್ರ ನಿವೃತ್ತಿ ಜೀವನ ಎಲ್ಲ ಇದು. ಎಲ್ಲರಿಂಬಟ್ ಒಳ್ಳೇದು, ಯಾರಿಂಬಟ್ನು ಹೆಚ್ಚು ಮಾತಾಡ್ತಿರ್ಕಿಲ್ಲ, ಯಾರಿಂಬಟ್ಟು ಕಡಿಮೆನೂ ಮಾತಾಡ್ತಿರ್ಕಿಲ್ಲ. ಅವ್ರದ್ದು ಲೈಫ್ನಾಗ ಅವ್ರು ಇರ್ತೀರ. ಖರೆ ನಮ್ಮ ಊರ ಸಲುವಾಗಿ ಒಂದು ಬೆನಿಫಿಟ್ ಇತ್ತು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಿರೋ. ಗ್ರಾಮರ್ ಆಗಲಿ ಎಲ್ಲ ಮಕ್ಕಳಿಗೆ ಫ್ರೀ ಟ್ಯೂಷನ್ ಕೊಡ್ತಿರೋ. ಅವ್ರು ಇತ್ತರಲ್ಲೇ ನಮ್ಮ ಊರಾಗ ಕಮ್ಮಿ ಒಂದು 4-5 ಹುಡುಗರು MBBS ಆಗಿದ್ದಾವೆ. ನಮ್ಗೆ ಹೇಳಲಿಕ್ಕೆ ಭಾಳ ಪ್ರೌಡ್ ಅವ್ರದ್ದು. ಅಂದ್ರೆ ಅವ್ರ ಮಕ್ಕಳಿಗೂ ಅವ್ರಿಗೆ ಮಕ್ಕಳಿಲ್ಲ, ಯಾವ್ದು ಮಕ್ಕಳಿಲ್ಲ ಆ ಥರದ್ದು. ಅವರು